ಎಲ್ಲರಿಗೂ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯಾಯರು ಮಾಡುವ ನಮಸ್ಕಾರಗಳು. ಈಗ ನಿಮಗೆ ಮೂಲಾ ನಕ್ಷತ್ರದ ಬಗ್ಗೆ ತಿಳಿಯಪಡಿಸಲಿಕ್ಕಿದ್ದೇನೆ. ಮೂಲಾ ನಕ್ಷತ್ರವನ್ನು ರೋಹಿಣಿ ನಕ್ಷತ್ರವನ್ನು ಆಳಿದಂತ ಪ್ರಜಾಪತಿ ಬ್ರಹ್ಮನೇ ಅದರ ಸೃಷ್ಟಿಕರ್ತ. ಇದರಿಂದಾಗಿ ಇವರಿಗೆ ಕ್ರಿಯೇಟಿವಿಟಿ ಬಹಳ ಬಂದಿರ್ತದೆ. ಮೂಲ ಅಂದರೆ ಬೇರು, ಮಗುವನ್ನು ಹಾಗೂ ತಾಯಿಯನ್ನು ಸೇರಿಸುವಂತಹ ಬಳ್ಳಿ. ಇದರ ದೇವತೆ ನಿರಿಥಿ ಅಥವಾ ಅಲಕ್ಷ್ಮಿ. ಲಕ್ಷ್ಮಿ ಹುಟ್ಟುವ ಮುಂಚೆ ಸಮುದ್ರ ಮಂಥನದಲ್ಲಿ ಅಲಕ್ಷ್ಮಿ ಹುಟ್ಟಿದರು. ಇವಳನ್ನು ಕಾಳಿ ಮಾತಾ ಅನ್ನೋದು. ಇರೋದು ಶವಗಳ ಸುಡುವಂತಹ ಸ್ಮಶಾನದಲ್ಲಿ. ಈ ನಕ್ಷತ್ರದ ಗಣ ರಾಕ್ಷಸ ಗಣ. ಕಾಮವೇ ಇದರ ಪ್ರಥಮ ಗುರಿ. ಮೂಲಾ ನಕ್ಷತ್ರದವರಿಗೆ ಮುಂಚಿನ ಕಾಲದಲ್ಲಿ ಮದುವೆನೇ ಆಗ್ತಿರ್ಲಿಲ್ಲ. ಕಾರಣ ಅವರುಗಳು ಹೋದ ಮನೆಗೆ ದುರದೃಷ್ಟಗಳನ್ನು ತೆಗೆದುಕೊಂಡು ಹೋಗ್ತಾರೆ ಎನ್ನುವ ಒಂದು ಮೂಢನಂಬಿಕೆ ಉಂಟು. ಆದರೆ ಕ್ರಮೇಣ ಅದು ಕಡಿಮೆಯಾದರೂ ಒಂದು ಕೊಟ್ಟು ಇನ್ನೊಂದು ತೆಗೆದುಕೊಳ್ಳುವ ಮಟ್ಟಿಗೆ ಬಂದರು ಅನ್ನುವ ಒಂದು ನೆಮ್ಮದಿ ಉಂಟು. ಈವಾಗಲೂ ಅದು ಹೋಗಿ ಮದುವೆಯನ್ನು ಮಾಡಲು ಒಪ್ಪಿಕೊಳ್ಳುತ್ತಾರೆ. ಕಾರಣ ಹೆಣ್ಣುಗಳೇ ಗಂಡಿಗೆ ಸಿಗುವುದಿಲ್ಲ. ಎಂತ ಕಾಲ ಬಂದಿತ್ತು ನೋಡಿ. ಇದರ ಜಾತಿ ಆದರೂ ಸರಿ ಅನ್ನುವ ಮಟ್ಟಿಗೆ ಬಂದ ಮೇಲೆ ಮೂಲವಾದ್ರೆ ಏನು, ಆಶ್ಲೇಷವಾದ್ರೆ ಏನು ಅನ್ನುವ ಮಟ್ಟಕ್ಕೆ ನಮ್ಮ ಜನರು ಬಂದಿರುತ್ತಾರೆ. ಇರಲಿ. ಈ ಮೂಲಾ ನಕ್ಷತ್ರ ಧನುರ್ ರಾಶಿಯಲ್ಲಿ 0 ಡಿಗ್ರಿಯಿಂದ 13.20 ಡಿಗ್ರಿವರೆಗೆ ಇರುತ್ತದೆ. ಇದರ ಅಧಿಪತಿ ನಿರಿತಿ ಅಥವಾ ಅಲಕ್ಷ್ಮಿ ಅಂತ ನಾನು ಮೊದಲೇ ಹೇಳಿದ್ದೇನೆ. ಇದನ್ನು ಆಳುವಂತ ಗ್ರಹ ಕೇತು ಗ್ರಹ, ಮೋಕ್ಷಕಾರಕ ಗ್ರಹ ಹಾಗೂ ಜ್ಞಾನಕಾರಕ ಗ್ರಹ ಹಾಗೂ ಹನುಮಂತನ ನಕ್ಷತ್ರ. ಆದ್ರಿಂದಲೇ ಇವರುಗಳಿಗೆ ಗಿಡಮೂಲಿಕೆಗಳ ಬಗ್ಗೆ, ಆಯುರ್ವೇದದ ಬಗ್ಗೆ ಉಳಿದವರಿಗಿಂತ ಸ್ವಲ್ಪ ಜಾಸ್ತಿಯೇ ಗೊತ್ತಿರ್ತದೆ. ಮತ್ತೆ ಮನೆಯಲ್ಲೇ ಆಯುರ್ವೇದದ ಔಷಧಿಗಳನ್ನು ಕೊಡುವವರು ಇವರು. ಮೂಲ 1ನೇ ಪಾದವು ಮೇಷರಾಶಿಗೆ ಬಂದಿರುವುದರಿಂದ ಇವರುಗಳು ಅಗ್ನಿತತ್ವದ ಕುಜನ ಆಡಳಿತದ ಕೆಳಗೆ ಬರ್ತಾರೆ. ಅಂದರೆ ಈ ಜನರು ಮುಖದ ಮೇಲೆ ಫಟ್ ಅಂತ ಬಾರಿಸುವವರ ಹಾಗೆ ಮಾತನಾಡುವರು. ಬಹಳ ಶಿಸ್ತಿನ ಮನುಷ್ಯರು. ಇವರುಗಳನ್ನು ನೋಡಿದ ಕೂಡಲೇ ಅವರ ಬಾಯಿಂದ ಹೊರಡುವ ಮಾತುಗಳಿಂದ ನೀವು ದೃಢೀಕರಿಸಬಹುದು ಇವರು ಮೂಲಾ ನಕ್ಷತ್ರದವರು ಅಂತ. ನಿಮಗೆ ಬೇಡವಾದರೂ ಆ ಚೂರ್ಣ ತಿನ್ನಿ, ಈ ಚೂರ್ಣ ತಿನ್ನಿ, ಆ ಬೇರನ್ನೇ ಅರ್ದು ಕಷಾಯ ಮಾಡಿ ಕುಡಿಯಿರಿ ಅಂತ ಹೇಳದಿದ್ರೆ ಅವರು ಮೂಲಾ ನಕ್ಷತ್ರದವರೇ ಅಲ್ಲ ಅನ್ನಿ. ಅವರಿಗೆ ಎಲೋಪತಿ ತಲೆಗೆ ನುಗ್ಗುವುದೇ ಇಲ್ಲ. ಏನೇ ಆದ್ರೂ ಕೂಡ ಈ ಆಯುರ್ವೇದದ ಮೊರೆ ಹೋಗ್ತಾರೆ. ಇವರುಗಳು ಕೋಪ ಮೂಗಿನ ತುದಿಯಲ್ಲಿರ್ತದೆ. ಇವರು ಅತಿ ಶಿಸ್ತಿನ ಜನರು, ಮುಯಿಗೆ ಮುಯಿ ತಿಳಿಸುವಂತಹ ಜನರು ಇವರು. ಇವರ ತಲೆಯಿಂದ ಮಾತನಾಡುವರು. ಅಂದ್ರೆ ಬೇರೆ ಯಾರು ತಲೆಯಿಂದ ಮಾತನಾಡುವುದಿಲ್ಲವೇ ಅಂತ ಕೇಳಬಹುದು. ಹಾಗಲ್ಲ, ಇದನ್ನ ಮಾತಿಗೆ ಹೇಳುವ ಸಂಪ್ರದಾಯ. ಅಂದ್ರೆ ಅತಿ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮಾತನಾಡುವ ಜನರು ಈ ಮೂಲಾ ನಕ್ಷತ್ರದವರು. ಅದೇ ಮೂಲ 2ನೇ ಪಾದದವರು ಬಹಳ ಜಾಲಿ ಮನುಷ್ಯರು. ಇವರುಗಳು ಶುಕ್ರನ ದರ್ಬಾರಿನಲ್ಲಿ ಬರುವವರು. ನೋಡಲು ಮೂಳೆ ಮಾಂಸವಿದ್ರೂ ಕೂಡ ಪೌಡರ್ ಸ್ನೋ ಇಲ್ಲದೆ ಹೊರಗೆ ಹೊರಡುವರಲ್ಲ. ಸ್ವಲ್ಪ ಜಾಸ್ತಿ ಅಂದ್ರೆ ಘಮ ಘಮ ಅನ್ನುವ ಸೆಂಟ್ ಹಾಕಿಕೊಂಡು ಹೊರಗೆ ಹೊರಡ್ತಾರೆ. ಇವರುಗಳು ಬಹಳ ಖರ್ಚನ್ನು ಮಾಡುತ್ತಾರೆ. ಅವರುಗಳು ಹೊಸ ಹೊಸ ಹೋಟೆಲ್ಗೆ ಹೋಗ್ತಾ ಇರ್ತಾರೆ. ಶುಕ್ರ ಈ ನಕ್ಷತ್ರದವರಿಗೆ ಹಾಗೂ ರಾಶಿಗೆ ಲಾಭದಾಯಕವಾಗಿರ್ತದೆ. ಇನ್ನು ಮೂಲ 3ನೇ ಪಾದದವರು ಮಿಥುನ ರಾಶಿಗೆ ಬರುವುದರಿಂದ ಬುಧನ ಆಡಳಿತದಡಿ ಬರ್ತದೆ. ಅಂದರೆ ಇವರುಗಳು ಅಸಾಧ್ಯವಾಗಿ ಬುದ್ಧಿವಂತರು. ಏತಕ್ಕೆ ಅಂತ ಹೇಳ್ತೀರಾ? ಕೇತು ಕೂಡ ಜ್ಞಾನಕಾರಕ, ಬುಧನು ವಿದ್ಯಾಕಾರಕ. ಮತ್ತೆ ಮೂಲಾ ನಕ್ಷತ್ರ ಇರುವ ರಾಶಿ ಅಧಿಪತಿ ಗುರು. ನೋಡಿ ಇಲ್ಲಿ ಗುರು ಬುಧ ಹಾಗೂ ಕೇತುವಿನ ಸಂಗಮ ಆಗ್ತದೆ. ಅಂದರೆ ಇವರು ಕೂಡ ಅಸ್ಟ್ರಾಲಜಿಯಲ್ಲಿ ಎತ್ತಿದ ಕೈ ಅಂತ ಹೇಳಬಹುದು. ಗುರುವಿನ ಶಿಷ್ಯ. ಈ ಬುಧನು ಗುರುವಿನ ಶಿಷ್ಯನಾಗಿದ್ರು ಸಹ ಗುರು ಮತ್ತು ಬುಧರು ಆಗಿರ್ತಾರೆ. ಇಲ್ಲಿ ಜ್ಞಾನ ಉಂಟು, ಮಾತು ಉಂಟು, ವ್ಯವಹಾರ ಉಂಟು, ಬುದ್ಧಿವಂತಿಕೆ ಉಂಟು, ಅತಿ ವಿದ್ಯಾಭ್ಯಾಸ ಉಂಟು. ಅಂದ್ರೆ ಇವರಷ್ಟು ಅತಿ ಬುದ್ಧಿವಂತರು ಇಡೀ ಪ್ರಪಂಚದಲ್ಲಿ ನಿಮಗೆ ಸಿಗ್ಲಿಕ್ಕಿಲ್ಲ ಅಂತ ನಾನು ತಿಳಿತೇನೆ. ಆದರೆ ಏನೇ ಆದ್ರೂ ಕೇತು ನಕ್ಷತ್ರದ ಗುರಿ ಏನು? ಮೋಕ್ಷದತ್ತ ಅಲ್ವೇ? ಇವರುಗಳಿಗೆ ಈ ಧನ ಸಂಪತ್ತು ಯಾವ ಲೆಕ್ಕವೂ ಇರುವುದಿಲ್ಲ. ಒಟ್ಟಾರೆ ಜೀವಿಸಬೇಕು, ಇವರಿಗೆ ಇದೆಲ್ಲ ಬೇಕು ಅನ್ನುವ ತತ್ವದವರಷ್ಟೇ. ಅದೇ ಮೂಲಾ ನಕ್ಷತ್ರದ 4ನೇ ಪಾದದವರು ಶುದ್ಧ ಜಲರಾಶಿಯಾದ ಕರ್ಕಕ್ಕೆ ಬರ್ತದೆ. ಅಂದರೆ ಇದು ಶುದ್ಧ ಜಲದ ರಾಶಿ. ಈ ರಾಶಿಯ ಅಧಿಪತಿ ಬೇರೆ ಚಂದ್ರ, ಆತನು ಜಲತತ್ವದವನು. ಅಂದರೆ ಮೂಲಾ ನಕ್ಷತ್ರ 4ನೇ ಪಾದದವರು ಬಹಳ ಕೂಲ್ ಆಗಿರ್ತಾರೆ. ಇವರುಗಳು ಅಡುಗೆಯಲ್ಲಿ ಎತ್ತಿದ ಕೈ. ಇವರ ಪಟ 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 ಮಾತನಾಡುವವರ ಜಾತಿಗೆ ಸೇರ್ತಾರೆ. ಚಂದ್ರನೇ ಹಾಗೆ, ಅರಳು ಹೊಟ್ಟು ಹಾಗೆ ಮಾತನಾಡುವವರು. ಇವರನ್ನು ನೋಡಲು ಚಂದ್ರವಾಗಿರ್ತಾರೆ ಅನ್ನಿ. ಇವರುಗಳು ಯಾವಾಗೂ ಆರೋಗ್ಯದಿಂದಲೇ ಇರ್ತಾರೆ. ಇವರನ್ನ ನೋಡಲು ಸಪೂರ್ವಾಗಿದ್ದರೂ ಬಹಳ ಶಕ್ತಿಯುತರಾಗಿರ್ತಾರೆ. ಕಾರಣ ಇವರದ್ದು ಹನುಮಂತ ನಕ್ಷತ್ರವಲ್ಲವೇ? ಹನುಮಂತ ಬಹಳ ಶಕ್ತಿಶಾಲಿ. ಏನನ್ನ ಬೇಕಾದರೂ ಸಾಧಿಸಬಲ್ಲ ಹಾಗೂ ತರಬಲ್ಲ. ಮತ್ತೆ ಇವರು ಕೂಡ ಹಾಗೇನೆ. ಇವರ ಹತ್ತಿರ ಸಾಧ್ಯವಿಲ್ಲ ಅನ್ನೋ ಮಾತೇ ಇಲ್ಲ. ಈ ಮೂಲಾ ನಕ್ಷತ್ರ ಮೆಂಟಲಿ ಬಹಳ ಸ್ಟ್ರಾಂಗ್ ಆಗಿರ್ತಾರೆ. ಈ ಆಯುರ್ವೇದ ಎನ್ನುವುದು ಇವರಿಗೆ ಬಂದಂತ ಗಾಡ್ ಗಿಫ್ಟ್ ಅಂತ ನಾನು ತಿಳಿತೇನೆ. ಈ ಮೂಲಾ ನಕ್ಷತ್ರ ಗಂಡು ಸಂತಾನದವರು ಬಹಳ ಹುರುಪಿನಿಂದ ಇರ್ತಾರೆ. ಹುರುಪಿರೋ ಜನ ಮತ್ತು ಬಹಳ ಶಕ್ತಿಶಾಲಿ ಮನುಷ್ಯರು.
ಇವರುಗಳ ಜೀವನವನ್ನು ಒಂದು ಸಂತೋಷವಾಗಿ ತೆಗೆದುಕೊಂಡು ಹೋಗುವವರು. ಇವರುಗಳ ಗುರಿ ಲೈಫ್ ಅನ್ನ ಎಂಜಾಯ್ ಮಾಡಬೇಕನ್ನುವುದು. ಅದೇ ಮೂಲಾ ನಕ್ಷತ್ರ ಹೆಂಗಸರು ಬಹಳ ಶುದ್ಧ ಹಾಗೂ ಬಹಳ ಮೃದು ಹೃದಯ ಇದ್ದವರು, ಒಂದು ರೀತಿಯ ಕಲ್ಮಶ ಇಲ್ಲದವರು ಅಂತ ಹೇಳಬಹುದು. ಆಯ್ತಾ? ಆದ್ದರಿಂದ ಈ ನಕ್ಷತ್ರ ಹೆಂಗಸರಿಗೆ ತಲೆ ಬ್ಯಾಲೆನ್ಸ್ ನಲ್ಲಿ ಇರೋದಿಲ್ಲ ಹಾಗೂ ಅವರುಗಳು ಬಹಳ ಸೆನ್ಸಿಟಿವ್ ಆಗಿರ್ತಾರೆ. ಈ ನಕ್ಷತ್ರ ಗಂಡಸರಿಗೆ ತಾಳ್ಮೆ ಜಾಸ್ತಿ. ಇವರು ಯಾವಾಗಲೂ ಶಾಂತಿಯನ್ನು ಪ್ರೀತಿಸುವುದು ಜಾಸ್ತಿ. ಇವರುಗಳು ಗಾಂಧಿವಾದಿಗಳು, ಅಹಿಂಸೆಯನ್ನು ಹೆಚ್ಚಿಗೆ ಪ್ರೀತಿಸುತ್ತಾರೆ. ಇವರುಗಳು ಇವತ್ತು ಜೀವಿಸುವುದು ಹೇಗೆ ಅಂತ ಚಿಂತಿಸುತ್ತಾರೆ ವಿನ ನಾಳೆ ಬಗ್ಗೆ ಯೋಚನೆ ಮಾಡುವುದಿಲ್ಲ. ಆದ್ರೆ ಮೂಲಾ ನಕ್ಷತ್ರ ಹೆಂಗಸರು ನೀವು ನಂಬುವಂತಿಲ್ಲ. ಗರ್ಕ್ ಅಂತ ಯಾವಾಗ ನಿಮ್ಮಿಂದ ತಿರುಗ್ತಾರೋ ಗೊತ್ತಾಗುವುದಿಲ್ಲ ನಿಮ್ಗೆ. ಈ ನಕ್ಷತ್ರ ಹೆಂಗಸರು ಬಹಳ ಲಾಯಲ್ ಆಗಿರ್ತಾರೆ. ಅವರು ಕೂಡ ಹಾಗೇನೆ ಅದನ್ನೇ ಬೇರೆಯವರಿಂದ ನಿರೀಕ್ಷೆಯನ್ನು ಮಾಡ್ತಿರ್ತಾರೆ. ಈ ನಕ್ಷತ್ರ ಹೆಂಗಸರಿಗೆ ಅಪಮಾನವನ್ನು ಬಿಲ್ಕುಲ್ ಸಹಿಸಲಾರರು. ಇದು ತನ್ನ ಕೋಪಕ್ಕೆ ಎಡೆಕೊಟ್ಟೀತು. ಇವರುಗಳು ಈ ತತ್ವನ್ನೇ ಕೊನೆಯವರೆಗೆ ಕಾಯ್ದುಕೊಂಡು ಬರ್ತಾ ಇರ್ತಾರೆ. ಈ ಮೂಲಾ ನಕ್ಷತ್ರಕ್ಕೆ ಯಾವಾಗ ಬಲ ಬರ್ತದೆ ಅಂದ್ರೆ ಕೇತು ಗ್ರಹ ಮೂಲಾ ನಕ್ಷತ್ರದಲ್ಲಿರುವಾಗ, ಅಥವಾ ಈ ಕೇತು ನಕ್ಷತ್ರ ಪೂರ್ವಾಷಾಢ ಮತ್ತು ಪೂರ್ವಾಷಾಢ ಪಾದ 1 ಉತ್ತರಾಷಾಢ ನಕ್ಷತ್ರಗಳಲ್ಲಿರುವಾಗ ಇದಕ್ಕೆ ಬಹಳ ಬಲ ಬರ್ತದೆ. ಒಟ್ಟಾರೆ ಮೂಲಾ ನಕ್ಷತ್ರದವರು ಹೆಣ್ಣೆ ಆದರೂ ಸಹಿ ಇಲ್ಲ, ಗಂಡ ಆದರೂ ಸಹಿ, ಇವರುಗಳು ಮದುವೆ ಜೀವನದಲ್ಲಿ ಸ್ವಲ್ಪ ಕಷ್ಟವನ್ನೇ ಅನುಭವಿಸಿರ್ತಾರೆ. ಈ ಮೂಲಾ ನಕ್ಷತ್ರ ಹೆಂಗಸು ತಮ್ಮ ಗಂಡನ ಜೊತೆಯಲ್ಲಿ ಅನುಕೂಲಕರ ಜೀವನವನ್ನು ಸಾಗಿಸಲು ಅಶಕ್ತರಾಗಿರ್ತಾರೆ. ಆದ್ರೆ ಇದು ಕುಂಡಲಿಯಲ್ಲಿರುವ ಬೇರೆ ಗ್ರಹಗಳ ಮೇಲೂ ಆಧಾರಿತವಾಗಿರುತ್ತೆ. ಇನ್ನೊಂದು ವಿಚಾರ ಏನಂದ್ರೆ, ಮೂಲಾ ನಕ್ಷತ್ರದ ಹೆಂಗಸರು ಬಹಳ ಮನೆ ಸಂಸಾರದಲ್ಲಿ ಸ್ವಲ್ಪ ಜೋರಾಗಿರ್ತಾರೆ. ಅಂದ್ರೆ ಒಂದು ರಥದಲ್ಲಿ 2 ಚಕ್ರದಲ್ಲಿ ಯಾವ್ದಾದ್ರು ಒಂದು ಚಕ್ರ ಜೋರ್ ಇದ್ರೇನೆ ಆ ಸಂಸಾರ ಸಾಗಿಸಲು ಸಾಧ್ಯ. ಇಷ್ಟನ್ನು ಹೇಳಿ ನಾನು ಈ ಮೂಲಾ ನಕ್ಷತ್ರದ ಬಗ್ಗೆ ಇಲ್ಲಿಗೆ ನಿಲ್ಲಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.